ಎಲ್ರಿಗೂ ನಮಸ್ಕಾರ. SNM ಎಡಿಟ್ ಬಾಕ್ಸ್ಗೆ ಸ್ವಾಗತ. ನಾವಿವತ್ತು ಪೇಪರಲ್ಲಿ ಬಿಡಿಸಿರೋ ಬರೆದಿರುವಂತಹ ಡ್ರಾಯಿಂಗ್ಸ್ಗಳನ್ನ ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿ ಯಾವ ಥರ ಕನ್ವರ್ಟ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳಿ. ಸೊ ನೀವು ಸಪೋರ್ಟ್ ಮಾಡಿದಷ್ಟು ನನಗೆ ಮತ್ತಷ್ಟು ವಿಡಿಯೋ ಮಾಡೋಕ್ಕೆ ಸ್ಫೂರ್ತಿ ಆಗುತ್ತೆ. ಮೊದಲಿಗೆ ಪೇಪರಲ್ಲಿ ನೀವು ಯಾವ ಫಾಂಟನ್ನ ಕನ್ವರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರೋ ಸೊ ಅದ್ರ ಡಿಸೈನ್ನ ನೀವು ಪೆನ್ಸಿಲಿಂದ, ಪೆನ್ನಿಂದ, ಸೊ ನಿಮ್ಮ ಕನ್ವೀನಿಯಂಟ್ ಯಾವುದಾಗುತ್ತೋ ಅದರಿಂದ ಬಿಡಿಸಿ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಸಂಚಾರಿ ಅನ್ನೋ ಶಬ್ದನ ಪೆನ್ಸಿಲಿಂದ ಬರಿತಾ ಇದ್ದೀನಿ. ಸೊ ನಿಮಗೆ ಯಾವ ಥರ ಡಿಸೈನ್ ಬೇಕು, ಯಾವ ಥರ ಸ್ಟ್ರಕ್ಚರ್ ಬೇಕು, ಸೊ ಯಾವ ಥರ ಫಾಂಟ್ ಫ್ಲೋ ಇರಬೇಕು, ಸೊ ಯಾವ ಥರ ಥಿಕ್ನೆಸ್ ಇರಬೇಕು, ಸೊ ನಿಮ್ಗೆ ಯಾವ ಥರ ಬೇಕು ಅನ್ನೋದನ್ನು ಪೇಪರಲ್ಲಿ ಫಸ್ಟು ಡ್ರಾಯಿಂಗ್ ಮಾಡ್ಕೊಳ್ಳಿ. ಫಸ್ಟು ಸ್ಮೂತಾಗಿ ಥಿನ್ ಪೆನ್ಸಿಲಿಂದ ಮಾಡ್ಕೊಳ್ಳಿ. ಸೊ ಒಂದು ಸರಿ ಅದು ಫಿನಿಶಿಂಗ್ ಟಚ್ ಬಂದಮೇಲೆ ಸೊ ಅದಕ್ಕೆ ಸ್ವಲ್ಪ ಶೇಡಿಂಗ್ಸು, ಗ್ರೇಡ್ಸ್ ಆ್ಯಡ್ ಮಾಡಿ, ಸ್ವಲ್ಪ ಥಿಕ್ನೆಸ್ಸು ದಪ್ಪ ಮಾಡಿ. ಸೊ ನೀವು ನೋಡ್ಬೋದು ನಾನು ಮಾಡ್ತಾಯಿದ್ದೀನಿ. ಸೊ ಆ ಥರ ಕಂಪ್ಲೀಟಾಗಿ ಸೊ ನಿಮ್ಗೆ ಬೇಕಿರುವಂಥ ಫಾಂಟ್ನ ಫಸ್ಟು ಅದರಲ್ಲಿ ನೀವು ಕಂಪ್ಲೀಟಾಗಿ ಡಿಸೈನ್ ಮಾಡಿ, ಅಂದರೆ ಡ್ರಾಯಿಂಗ್ ಮಾಡಿ. ಸೊ ಒನ್ಸ್ ನೀವು ಡ್ರಾಯಿಂಗ್ ಆದಮೇಲೆ ಬಣ್ಣ ಕೊಡೋ ಅವಶ್ಯಕತೆ ಇಲ್ಲ. ಸೊ ಡ್ರಾಯಿಂಗ್ ಮಾಡಿ ಎಂಟಿ ಬಿಡಬೇಡಿ, ಸೀಸ್ ಪೆನ್ಸಿಲಿಂದ ಥಿಕ್ಕಾಗಿ ಪೆನ್ಸಿಲ್ನ ತುಂಬಿ, ಸ್ಕೆಚ್ ಪೆನ್ ಅವಶ್ಯಕತೆ ಇಲ್ಲ, ಜಸ್ಟ್ ತುಂಬಿ. ಸೊ ನೀವು ನೋಡ್ಬೋದು, ನಾನಿವಾಗ ರಫ್ ಡ್ರಾಯಿಂಗ್ ಬಿಡಿಸಿದ ನಂತರ ಸೊ ಪೆನ್ಸಿಲಿಂದ ಥಿಕ್ ಮಾರ್ಕ್ ಮಾಡಿದ್ಮೇಲೆ ಸೊ ಈ ಥರ ಸಂಚಾರಿ ಅನ್ನೋ ವರ್ಡು ಈ ಥರ ಇವಾಗ ಫೈನಲ್ ಔಟ್ಪುಟ್ಟು. ಸೊ ನಂದಿದು ಫೈನಲ್ ಔಟ್ಪುಟ್. ಸೊ ಇದನ್ನು ಇವಾಗ ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿ ಹೇಗೆ ಕನ್ವರ್ಟ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಇದಕ್ಕೆ ನಿಮಗೆ ನೆಕ್ಸ್ಟ್ ಬೇಕಾಗಿರೋದು ಒಂದು ಬ್ಯಾಕ್ಗ್ರೌಂಡ್ ಎರೇಸರ್ ಅಪ್ಲಿಕೇಶನ್. ಸೊ ಫಸ್ಟು ಪ್ಲೇಸ್ಟೋರಲ್ಲಿ ತುಂಬ ಇದೆ ಬ್ಯಾಕ್ಗ್ರೌಂಡ್ ಎರೇಸರ್ ಅಪ್ಲಿಕೇಶನ್ಸು. ಸೊ ಯಾವುದಾದ್ರು ಒಂದು ಡೌನ್ಲೋಡ್ ಮಾಡಿ, ಡೌನ್ಲೋಡ್ ಮಾಡಾದಮೇಲೆ ಓಪನ್ ಮಾಡಿ. ಸೊ ನಿಮ್ಮದು ಡಿಸೈನು ಕಂಪ್ಲೀಟ್ ಡ್ರಾಯಿಂಗ್ ಕಂಪ್ಲೀಟ್ ಆದ ನಂತರ ಮೊಬೈಲಲ್ಲಿ ಅದನ್ನು ಫೋಟೋ ಕ್ಯಾಪ್ಚರ್ ಮಾಡಿ. ಕ್ಯಾಪ್ಚರ್ ಮಾಡಿದ ನಂತರ ಬ್ಯಾಕ್ಗ್ರೌಂಡ್ ಎರೇಸರ್ ಅಪ್ಲಿಕೇಶನ್ನ ಓಪನ್ ಮಾಡಿ. ಸೊ ನೀವು ಕ್ಯಾಪ್ಚರ್ ಮಾಡಿರುವಂಥ ಫೋಟೋನ ಲೋಡ್ ಮಾಡಿ. ಲೋಡ್ ಮಾಡಿದ ನಂತರ ನಿಮ್ಗೆ ಎಷ್ಟು ಬೇಕು ಅಷ್ಟು ಸೈಜ್ನ ಕ್ರಾಪ್ ಮಾಡಿ. ಕ್ರಾಪ್ ಮಾಡಿ ಡನ್ ಅಂತ ಕೊಡಿ. ಸೊ ನೀವು ಇದನ್ನು ಮ್ಯಾನ್ಯಲ್ ಆಗಿ ನೋಡಿ, ಇಲ್ಲಿ ಮ್ಯಾನ್ಯಲ್ ಆಗಿ ಈ ಥರ ಎರೇಸ್ ಮಾಡ್ಬೋದು. ಸೊ ಆಟೋ ಅಂತ ಕೊಟ್ಟರೆ ಆಟೋನು ಸೆಲೆಕ್ಟ್ ಆಗುತ್ತೆ. ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕನ್ವೀನಿಯಂಟ್ ಆಗಿರೋದನ್ನು ಚೂಸ್ ಮಾಡಿ. ಸೊ ಆಟೋ ಸೆಲೆಕ್ಟ್ ಮಾಡೋಣ. ಸೊ ಈ ಥರ ಬ್ಯಾಕ್ಗ್ರೌಂಡ್ ಎರೇಸ್ ಮಾಡಿ. ಸ್ವಲ್ಪ ಎಡ್ಜಸ್ ಉಳಿಯುತ್ತೆ. ಸೊ ಕ್ಲೀನಾಗಿ ರಿಮೂವ್ ಮಾಡಿ. ಸೊ ನೀವು ಈ ಥರದನ್ನು ಮ್ಯಾನ್ಯಲ್ ಅಂತ ಯೂಸ್ ಮಾಡಿ. ಸೊ ಈ ಥರದನ್ನ ಮ್ಯಾನ್ಯಲಿಂದ ರಿಮೂವ್ ಮಾಡ್ಬೋದು. ಸೊ ನೀವು ನೋಡ್ಬೋದು. ಸೊ ಏನಾದ್ರು ಇದು ಆಗ್ಬಿಟ್ರೆ ಅಂಡು ಆಪ್ಷನ್ ಇರುತ್ತೆ ಇಲ್ಲಿ. ಸೊ ಅಂಡು ಕ್ಲಿಕ್ ಮಾಡಿದ್ರೆ ಸೊ ಅದು ವಾಪಸ್ಸು ಬರುತ್ತೆ. ಸೊ ಈ ಥರ ಸ್ಪೇಸ್ ಕಮ್ಮಿ ಇದ್ದಲ್ಲಿ ನೀವು ಅದರ ಡಯಾಮೀಟರ್ನ ಸೈಜ್ನ, ಬ್ರಷ್ ಸೈಜ್ನ ಕಮ್ಮಿ ಮಾಡಿ. ಸೊ ಈ ಥರ ಚಿಕ್ಕದಾಗುತ್ತೆ. ಆವಾಗ ಅದನ್ನು ಕ್ಲೀನಾಗಿ ನೀವು ಈಸಿಯಾಗಿ ಎರೇಸ್ ಮಾಡ್ಬೋದು. ಸೊ ನೀವು ನೋಡ್ಬೋದು ಇವಾಗ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಇದನ್ನು ನೀವು ಡನ್ ಅಂತ ಕೊಡಿ, ಸೇವ್ ಮಾಡಿ. ಸೊ ಅಲ್ಲಿ ಎಕ್ಸ್ಪೋರ್ಟ್ ಆದಮೇಲೆ ಬ್ಯಾಕ್ಗ್ರೌಂಡ್ ಎರೇಸ್ ಆದಮೇಲೆ ಪಿಕ್ಸೆಲ್ ಓಪನ್ ಮಾಡಿ. ಸೊ ಫಾಂಟ್ ಆ್ಯಂಡ್ ಡಿಸೈನ್ ರಿಮೂವ್ ಮಾಡಿ. ಸೊ ಇಮಿಡಿಯೇಟ್ಲಿ ನೋಡ್ಬೋದು ನೀವು ಇಂಪೋರ್ಟ್ ಅಂತ ಆಪ್ಷನ್ ಇದೆ. ಸೊ ಇಂಪೋರ್ಟ್ ಮಾಡಿದ್ಮೇಲೆ ಸೊ ನೀವು ರೀಸೆಂಟಾಗಿ ಇಲ್ಲಿ ಕ್ಲಿಕ್ ಮಾಡಿ ರೀಸೆಂಟ್ ಪಿಕ್ಚರ್ಸ್ ಅಂತ ಮಾಡಿದ್ರೆ ಸೊ ನೀವು ರೀಸೆಂಟಾಗಿ ಎರೇಸ್ ಮಾಡಿರೋದು ಇಲ್ಲಿ ಬರುತ್ತೆ, ನೋಡ್ಬೋದು. ಸೊ ಇದನ್ನು ನೀವು ಇವಾಗ ಕಲರ್ಸ್ ಮಾಡ್ಬೋದು. ಸೊ ಕಲರ್ ಶೇಡಿಂಗ್ ಆನ್ ಮಾಡಿದ್ರೆ ಸೊ ಇಲ್ಲಿ ನೋಡ್ಬೋದು ಆಟೋಮೆಟಿಕ್ಕು ಫುಲ್ ಕಲರು ಬರ್ತಿದೆ. ಸೊ ಯಾವ ಕಲರ್ ಬೇಕು ನಿಮಗೆ ಅನ್ನೋದನ್ನು ಚೂಸ್ ಮಾಡಿ. ಇಲ್ಲ ನಿಮ್ಗೆ ಗ್ರೇಡಿಯಂಟ್ ಬೇಕು ಅಂದರೆ ಈ ಥರ ಡಬಲ್ ಕ್ಲಿಕ್, ಇದನ್ನು ಕಲರ್ ಸೆಲೆಕ್ಟ್ ಮಾಡಿದ್ರೆ ಸೊ ನಿಮ್ಗೆ ಯಾವ ಕಲರ್ ಬೇಕು, ಎಲ್ಲೋ ಬೇಕಂದರೆ ಎಲ್ಲೋ, ಇನ್ನೊಂದು ರೆಡ್ ಕಾಂಬಿನೇಷನ್ ಬೇಕು ಅಂದರೆ ಸೊ ಈ ಥರ ರೆಡ್. ಸೊ ನೋಡ್ಬೋದು ಎಲ್ಲೋ ಮತ್ತು ರೆಡ್ಡು ಕಾಂಬಿನೇಷನ್ ಇದೆ. ಸೊ ಇದಕ್ಕೆ ನಿಮಗೆ ಇನ್ನೂ ಎಫೆಕ್ಟಿವ್ ಆಗಿ ಕಾಣಿಸ್ಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಸೊ ಸ್ವಲ್ಪ ಶೇಡಿಂಗ್ಸ್ ಕೊಡಬೇಕಾಗುತ್ತೆ. ಸೊ ಇಲ್ಲಿ ನೀವು ಅದನ್ನು ಕ್ಲಿಕ್ ಮಾಡಿದಾಗ ಸ್ಟ್ರೋಕ್ ಇರುತ್ತೆ, ಸ್ಟ್ರೋಕ್ ಆನ್ ಮಾಡಿ. ಸೊ ಇಲ್ಲಿ ಬ್ಲ್ಯಾಕ್ ಸ್ಟ್ರೋಕ್ ಆನ್ ಮಾಡಿ, ಒಂದು ಸ್ಟ್ರೋಕ್ ವಿಡ್ತ್ 1 ಕೊಡಿ. ಸೊ ನೆಕ್ಸ್ಟು ಶ್ಯಾಡೋ ಆನ್ ಮಾಡಿ. ಸೊ ಶ್ಯಾಡೋ ಆನ್ ಆಗುತ್ತೆ. ಸೊ ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದ್ರೆ ಸೊ ನಿಮ್ಗೆ ಈ ಥರ ಕಾಣಿಸುತ್ತೆ. ಸೊ ಇದನ್ನು ನೀವು ಸೇವ್ ಅಂತ ಕ್ಲಿಕ್ ಮಾಡಿ. ಸೊ ನೀವು ಇಲ್ಲಿ PNGಲಿ ಇದನ್ನು ಸೇವ್ ಮಾಡಿದ್ರೆ ಸೊ ಸೇವ್ ಟು ಗ್ಯಾಲರಿ.
ಸೊ PNG ಇವಾಗ ಸೇವ್ ಆಯಿತು. ಸೊ ಇದನ್ನು ನೀವು ಸೇವ್ ಮಾಡಿದ ನಂತರ ನೀವು ಇದನ್ನು ಇನ್ಶಾಟಲ್ಲಿ, ಕೈನ್ ಮಾಸ್ಟ್ರಲ್ಲಿ, ಎಲೈಟ್ ಮೋಷನಲ್ಲಿ, ಬೇರೆ ಯಾವುದೇ ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ಸು, ಇಮೇಜ್ ಎಡಿಟಿಂಗ್ ಅಪ್ಲಿಕೇಶನ್ಸ್ ಇದ್ದಾಗ ಸೊ ಇದನ್ನು ನೀವು ಟೆಕ್ಸ್ಟ್ ರೀತಿಯಲ್ಲಿ, PNG ರೀತಿಯಲ್ಲಿ, JPG ಫಾರ್ಮ್ಯಾಟಲ್ಲಿ ನೀವು ಇದನ್ನು ಸೇವ್ ಮಾಡ್ಕೋಬೋದು. ಎಕ್ಸಾಂಪಲ್ ಇವಾಗ ಇಲ್ಲೊಂದು ಬ್ಯಾಕ್ಗ್ರೌಂಡ್ ಇಮೇಜ್ ಫ್ರಾಮ್ ಗ್ಯಾಲರಿ ನಾನೊಂದು ಇಮೇಜ್ ಲೋಡ್ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು ಒಂದು ಇಮೇಜ್ನ ಇಲ್ಲಿ ನಾನು ತೊಗೋತಾ ಇದ್ದೀನಿ. ಸೊ ಇವಾಗ ನಾನು ಆ PNGನ ನಾನು ಇಂಪೋರ್ಟ್ ಮಾಡ್ಕೋತೀನಿ. ಸೊ ನೀವು ನೋಡ್ಬೋದು ಸಂಚಾರಿ. ಸೊ ಈ ಥರ ನೀವು ಒಂದ್ಸರಿ ಇದನ್ನು PNG ಕನ್ವರ್ಟ್ ಮಾಡಿದ್ಮೇಲೆ ನೀವು ಇದನ್ನು ಬೇರೆ ಅಪ್ಲಿಕೇಶನ್ಸಲ್ಲಿ ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿ ಸೊ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಖಂಡಿತ ನಿಮಗೆ ಮತ್ತಷ್ಟು ಇಂಥ ಟ್ರಿಕ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಮತ್ತೆ ಸಿಗೋಣ.